श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪುಟ 154। जो अर्जुन कृष्णी विरत होता तो परतोनिया मागुता ಪ್ರಶ್ನಾವಳೀಚಿ ಕಥಾ ಐಕೋ ಆಲ। ಶ್ರೀಕೃಷ್ಣನಲ್ಲಿ ಸಮರಸನಾದ ಅರ್ಜುನನು ತಿರುಗಿ ದೇಹಭಾವದಲ್ಲಿ ಬಂದು ಅವನು ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳತೊಡಗಿದನು। ಶ್ರೀಕೃಷ್ಣನಲ್ಲಿ ಸಮರಸನಾದ ಅರ್ಜುನನು ತಿರುಗಿ ದೇಹಭಾವದಲ್ಲಿ ಬಂದು ತನ್ನ ಪ್ರಶ್ನೆಗಳಿಗೆ ಉತ್ತರ ಕೇಳತೊಡಗಿದನು। ಏಥ ಸದ್ಗದೆ ಬೋಲೆ ಅರ್ಜುನೆ ಜೀಜಿ ಮಣಿತಲೆ ನಿರುಪಾಧಿಕ ಆಪುಲೆ ರೂಪ ಸಾಂಗ। ಆಗ ಸದ್ಗದಿತನಾಗಿ ಅರ್ಜುನನು ಶ್ರೀಕೃಷ್ಣನಿಗೆ ಅಂದನು, ನಿಮ್ಮ ನಿರುಪಾಧಿಕ ಸ್ವರೂಪವನ್ನು ಹೇಳಿರಿ ನನಗೆ। ಆಗ ಅರ್ಜುನನು ಸದ್ಗದಿತನಾಗಿ ಶ್ರೀಕೃಷ್ಣನಿಗೆ ಕೈ ಮುಗಿದು, ಹೇ ಪ್ರಭು, ನೀವು ನಿಮ್ಮ ನಿರುಪಾಧಿಕ ಸ್ವರೂಪವನ್ನು ನನಗೆ ಹೇಳಿರಿ ಅಂದನು। ಯಯಾ ಬೋಲಾತೋ ಶಾರ್ಂಗಿ ತೇಚ ಸಾಂಗಾವಯಾಲಾಗಿ ಉಪಾಧಿ ದೋಹಿ ಭಾಗಿ ನಿರೂಪಿತಾಸೆ। ಈ ಮಾತಿಗೆ ಆ ಶಾರ್ಂಗಿ ಅದನ್ನೇ ಹೇಳುವುದಕ್ಕಾಗಿ ಉಪಾಧಿಯನ್ನು 2 ಪ್ರಕಾರವಾಗಿ ಹೇಳತೊಡಗಿದನು। ಅರ್ಜುನನ ಈ ಮಾತನ್ನು ಕೇಳಿ ಶಾರ್ಂಗಧರನಾದ ಶ್ರೀಕೃಷ್ಣನು ಅದನ್ನು ಹೇಳುವುದಕ್ಕಾಗಿ ಉಪಾಧಿಯನ್ನು 2 ಪ್ರಕಾರವಾಗಿ ಹೇಳತೊಡಗಿದನು। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।